ಎಲ್ರಿಗೂ ನಮಸ್ಕಾರ. ನಾನು ವಿಕಾಸ್ ಜಿ ಪಾಂಚಾಳ್, ಅರ್ಥಶಾಸ್ತ್ರದ ಉಪನ್ಯಾಸಕ. ಹಿಂದಿನ ತರಗತಿಯಲ್ಲಿ ಬಹು ಆಯ್ಕೆ ಪ್ರಶ್ನೆಗಳ ಭಾಗ 1 ವೀಕ್ಷಿಸಿದ್ದೇವೆ. ಇವಾಗ ಪೂರ್ವಸಿದ್ಧತಾ ಪರೀಕ್ಷೆ ಇರೋದರಿಂದ ಮತ್ತು ವಾರ್ಷಿಕ ಪರೀಕ್ಷೆಗೆ ಸಹಕಾರಿಯಾಗುವಂತೆ ಬಹು ನಿರೀಕ್ಷಿತ 2 ಅಂಕದ ಸುಮಾರು 30 ಪ್ರಶ್ನೆಗಳನ್ನು ಆಯ್ದುಕೊಂಡಿದ್ದೇನೆ. ಈ 30 ಪ್ರಶ್ನೆಗಳಲ್ಲಿ ನಿಮಗೆ 10 ಪ್ರಶ್ನೆಗಳು ಬರಬಹುದಾದಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಅದರಲ್ಲಿ 6 ಪ್ರಶ್ನೆಗಳು ಖಂಡಿತವಾಗಿಯೂ ಕೂಡ ನಿಮಗೆ ಬರೆಯೋಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ 30 ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ನೀಲನಕ್ಷೆಯ ಪ್ರಕಾರವಾಗಿ ತೆಗೆದಿದ್ದೇನೆ. ವಿದ್ಯಾರ್ಥಿಗಳು ಇದನ್ನು ಪ್ರಾಕ್ಟೀಸ್ ಮಾಡಿದ್ದಲ್ಲಿ, ಮನೆಯಲ್ಲಿ ಅಭ್ಯಾಸ ಮಾಡಿದ್ದರೆ ಖಂಡಿತವಾಗಿಯೂ 6 ಪ್ರಶ್ನೆಗಳನ್ನು 2 ಅಂಕದ 6 ಪ್ರಶ್ನೆಗಳಿಗೆ ಉತ್ತರಿಸಬಹುದು. ಹಾಗಾಗಿ ಈ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ತಾವು ಮನೆಯಲ್ಲಿ ಅಭ್ಯಾಸ ಮಾಡಿದರೆ ಅಂಕಗಳನ್ನು ಪಡೆದುಕೊಳ್ತೀರಿ ಅಂತ ಹೇಳ್ತಾ, ಯಾವ ಪ್ರಶ್ನೆಗಳನ್ನು ನಿರೀಕ್ಷಿಸಬಹುದು ಅಂತ ಅಧ್ಯಾಯವಾರು ನೋಡೋದಾದರೆ, ಒಂದನೇ ಪ್ರಶ್ನೆ, ಮೂಲ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳ್ತಾರೆ. ಸೊ ಇದು 2 ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆ. ಇನ್ನು ಎರಡನೇ ಪ್ರಶ್ನೆ, ಉತ್ಪಾದನಾ ಸಾಧ್ಯತಾ ಗಡಿ ಎಂದರೇನು? ಉತ್ಪಾದನಾ ಸಾಧ್ಯತಾ ಗಡಿ ಎಂದರೇನು? ಇದು ಬಹಳ ಸರಳವಾದಂಥ ಒಂದು 2 ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆ. ಇನ್ನು ಮೂರನೇ ಒಂದು ಪ್ರಶ್ನೆ, ಮಿಶ್ರ ಆರ್ಥಿಕತೆ ಎಂದರೇನು? ಒಂದು ಉದಾಹರಣೆ ಕೊಡಿ ಅಂತ ಕೇಳ್ತಾರೆ ಪರೀಕ್ಷೆಯಲ್ಲಿ. ಸೊ ಹಾಗಾಗಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಾಯ 1 ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಪೀಠಿಕೆ ಅಂತ ಇದೆ. ಸೊ ಆ ಒಂದು ಚಾಪ್ಟರಿಂದ ಒಂದು ಪ್ರಶ್ನೆ 2 ಅಂಕಕ್ಕೆ ಬರ್ತದೆ ಅಂತ ನೀಲನಕ್ಷೆ ಪ್ರಕಾರ ನಮಗೆ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ 3 ಪ್ರಶ್ನೆಗಳು ಬಹಳ ಪ್ರಮುಖವಾದಂಥ ಪ್ರಶ್ನೆಗಳು. ಈ 3 ಪ್ರಶ್ನೆಗಳನ್ನು ತಾವು ಪ್ರಾಕ್ಟೀಸ್ ಮಾಡಿದ್ದೇ ಆದಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದುಕೊಳ್ತೀರಿ. ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋದಾದರೆ, 4ನೇ ಪ್ರಶ್ನೆ, ಅನುಭೋಗಿಯ ಆದರ್ಶ ಆಯ್ಕೆಯನ್ನು ನಿರ್ಧರಿಸುವ ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಕೇಳ್ತಾರೆ. ಸೊ ಇದು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ 2ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಪ್ರಶ್ನೆ, 2 ಅಂಕಕ್ಕೆ ಬರ್ತದೆ. ಇನ್ನು 5ನೇ ಪ್ರಶ್ನೆ, ಏಕತಾನಾತ್ಮಕ ಒಲವು ಎಂದರೇನು ಅಂತ ಪ್ರಶ್ನೆ ಬರ್ತದೆ. ಇದು ಬಹಳ ಸರಿ ಕೇಳಿರ್ತಕ್ಕಂಥ ಪ್ರಶ್ನೆ. ಸೊ ಹಾಗಾಗಿ ಇವಾಗಲೂ ಕೂಡ ಬರ್ತಕ್ಕಂಥ ಒಂದು ಸಂಭವ ಇರೋದರಿಂದ ಈ ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೇನೆ. ಇನ್ನು 6ನೇ ಪ್ರಶ್ನೆ ಏನಿದೆ, ಅನುಭೋಗಿಯ ವರ್ತನೆಯನ್ನು ವಿವರಿಸುವ 2 ವಿಧಾನಗಳನ್ನು ಹೆಸರಿಸಿ. ಈ ಪ್ರಶ್ನೆಯೂ ಕೂಡ ಬಹಳಷ್ಟು ಸಾರಿ ಬಂದಿರೋದು ತಮಗೆ ಗೊತ್ತಿದೆ. ಇನ್ನು ನೆಕ್ಸ್ಟು ಹೋಗೋಣಂತ 7ನೇ ಪ್ರಶ್ನೆ, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಯಾವುದಾದರೂ 2 ವಿಧಗಳನ್ನು ಹೆಸರಿಸಿ ಅಂತ ಕೇಳ್ಬೋದು. ಇದನ್ನು ಕೂಡ ಬಹು ನಿರೀಕ್ಷಿತವಾದಂಥ ಒಂದು ಪ್ರಶ್ನೆ ಇರೋದರಿಂದ ತಾವು ಅಭ್ಯಾಸ ಮಾಡಿದ್ದೇ ಆದಲ್ಲಿ ಒಂದು ವೇಳೆ ಈ ಪರೀಕ್ಷೆಯಲ್ಲಿ ಪ್ರಶ್ನೆ ಬಂದರೆ ತಾವು ಅದನ್ನು ಉತ್ತರಿಸಬಹುದು. ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಕೆಳ ದರ್ಜೆಯ ಸರಕುಗಳೆಂದರೇನು? ಉದಾಹರಣೆ ಕೊಡಿ. ಕೆಳ ದರ್ಜೆಯ ಸರಕುಗಳೆಂದರೇನು? ಉದಾಹರಣೆ ಕೊಡಿ ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಇದು ಕೂಡ ಬಹಳ ಸರಳವಾದಂಥ ಒಂದು ಪ್ರಶ್ನೆ. ಸೊ ಹಾಗಾಗಿ ನಾನು ಅನುಭೋಗಿಯ ವರ್ತನೆ ಸಿದ್ಧಾಂತ ಏನಿದೆ ಆ 2ನೇ ಅಧ್ಯಾಯದಲ್ಲಿನ ಸುಮಾರು 5 ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೇನೆ. ಅಲ್ಲಿ ಕೇವಲ ಒಂದು ಪ್ರಶ್ನೆಯನ್ನು ನಿಮಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ. ಸೊ ಮುಂದೆ ಹೋಗೋದಾದರೆ 3ನೇ ಅಧ್ಯಾಯದಲ್ಲಿ ಯಾವುದಾದರೂ 2 ಅಲ್ಪಾವಧಿಯ ವೆಚ್ಚಗಳನ್ನು ಹೆಸರಿಸಿ. ಯಾವುದಾದರೂ 2 ಅಲ್ಪಾವಧಿಯ ವೆಚ್ಚಗಳನ್ನು ಹೆಸರಿಸಿ ಅಂತ ಪ್ರಶ್ನೆ ಬರ್ತದೆ. ಇದು ಕೂಡ ಒಂದು ಸರಳವಾದ ಪ್ರಶ್ನೆ. ಇನ್ನು 10ನೇ ಪ್ರಶ್ನೆ, ಅಲ್ಪಾವಧಿಯ ಮತ್ತು ದೀರ್ಘಾವಧಿಯ ಪರಿಕಲ್ಪನೆಗಳ ಅರ್ಥ ನೀಡಿ ಅಂತಲೂ ಕೂಡ ಕೇಳ್ತಾರೆ.
ಅಲ್ಪಾವಧಿಯ ಮತ್ತು ದೀರ್ಘಾವಧಿಯ ಪರಿಕಲ್ಪನೆಗಳ ಅರ್ಥ ನೀಡಿ. ಇದು 2 ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆ, 3ನೇ ಅಧ್ಯಾಯದಿಂದ ಬರ್ತದೆ. ಮೈಕ್ರೋ ಎಕನಾಮಿಕ್ಸ್ನಲ್ಲಿ ಬರ್ತಕ್ಕಂಥ 3ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಪ್ರಶ್ನೆ ಇದು. ಇನ್ನು ಇದೇ ಒಂದು ಅಧ್ಯಾಯದಲ್ಲಿ ಇನ್ನೊಂದು ಪ್ರಶ್ನೆಯನ್ನು ನಾನು ತೆಗೆದುಕೊಂಡಿದ್ದೇನೆ. ಯಾವುದದು ಅಂತಂದರೆ ದೀರ್ಘಾವಧಿ ವೆಚ್ಚಗಳಾವವು. ಸೊ ಹಾಗಾಗಿ 3ನೇ ಅಧ್ಯಾಯದಲ್ಲಿ 3 ಕ್ವಶನ್ಸ್ಗಳನ್ನು ತೆಗೆದುಕೊಂಡಿದ್ದೇನೆ. ಒಂದು ಪ್ರಶ್ನೆ ಮಾತ್ರ ಈ ಚಾಪ್ಟರಿಂದ ಬರ್ತದೆ. ಈ 3ರಲ್ಲಿ ಒಂದು ಪ್ರಶ್ನೆ ಖಂಡಿತವಾಗಿ ಎಕ್ಸಾಮ್ನಲ್ಲಿ ಬರೋ ಚಾನ್ಸಸ್ ಇದೆ. ಇನ್ನು ಮುಂದಿನ ಪ್ರಶ್ನೆ ಹೋಗೋದಾದರೆ, ಸ್ಥಗಿತತೆಯ ಬಿಂದುವಿನ ಅರ್ಥವನ್ನು ನೀಡಿ. ಇದು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ 4ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಒಂದು ಕ್ವಶನ್. ಸೊ ಇಲ್ಲಿ ಸುಮಾರು 4 ಪ್ರಶ್ನೆಗಳನ್ನು ನಾನು ತೆಗೆದುಕೊಂಡಿದ್ದೇನೆ. ಇಲ್ಲಿ 2 ಪ್ರಶ್ನೆಗಳು ಬರ್ತವೆ ಈ ಚಾಪ್ಟರಿಂದ. 2 ಅಂಕಕ್ಕೆ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಾಗಿ ಸುಮಾರು 4 ಪ್ರಶ್ನೆಗಳನ್ನು ನಾನು ಬಹು ನಿರೀಕ್ಷಿತವಾಗಿ ಈ ಒಂದು ಅಧ್ಯಾಯದಿಂದ ನಿರೀಕ್ಷಿಸಿದ್ದೇನೆ. ಅದರಲ್ಲಿ 1ನೇದು ಸ್ಥಗಿತತೆಯ ಬಿಂದುವಿನ ಅರ್ಥವನ್ನು ನೀಡಿ. ನೆಕ್ಸ್ಟ್ ಪ್ರಶ್ನೆಗೆ ಬರೋಣಂತೆ. 13ನೇ ಪ್ರಶ್ನೆ, ಇಬ್ಬರು ಉತ್ಪಾದಕರ ಪೂರೈಕೆ ರೇಖೆಗಳನ್ನು ಕೊಟ್ಟಿದ್ದಾರೆ ಅವರು. ಅದರಲ್ಲಿ ಮೌಲ್ಯಗಳು ವ್ಯತ್ಯಾಸ ಆಗ್ಬೋದು. ಇದೇ ಕೊಡ್ತಾರೆ ಅಂತ ಗ್ಯಾರಂಟಿ ಇಲ್ಲ, ಬೇರೇನೂ ಕೂಡ ಕೊಡ್ಬೋದು. ಆಗ ಮಾರುಕಟ್ಟೆ ಪೂರೈಕೆಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಇಬ್ಬರು ಉತ್ಪಾದಕರ ಪೂರೈಕೆ ರೇಖೆಗಳನ್ನು ಕೊಟ್ಟಿರ್ತಾರೆ. ಆಗ ಅವರ ಮಾರುಕಟ್ಟೆ ಪೂರೈಕೆಯನ್ನು ಕಂಡುಹಿಡಿಯೋದಕ್ಕೆ ಭಾಳ ಸುಲಭ ಇದೆ. ನಿಮಗೆ ಅದು ಆಲ್ರೆಡಿ ನೀವು ಪ್ರಾಕ್ಟೀಸ್ ಮಾಡಿರ್ತೀರಿ. ಸೊ ಇದು ಕೂಡ 4ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖವಾದ ಪ್ರಶ್ನೆ. ಇನ್ನು 14ನೇ ಪ್ರಶ್ನೆ, ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕ ಒಂದು ಲಾಭವನ್ನು ಗರಿಷ್ಠಗೊಳಿಸಲು ಅಗತ್ಯವಿರುವ ಷರತ್ತುಗಳು ತಿಳಿಸಿ. ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕ ಒಂದು ಲಾಭವನ್ನು ಗರಿಷ್ಠಗೊಳಿಸಲು ಅಗತ್ಯವಿರ್ತಕ್ಕಂಥ ಷರತ್ತುಗಳೆಷ್ಟು ಅಂತ ಕೇಳ್ತಾರೆ ಪ್ರಶ್ನೆ. ಸೊ ಇದು ಕೂಡ 4ನೇ ಅಧ್ಯಾಯದಲ್ಲಿ, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿನ 4ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ 2 ಅಂಕದ ಬಹು ನಿರೀಕ್ಷಿತ ಪ್ರಶ್ನೆ. ಇನ್ನು ನೆಕ್ಸ್ಟ್ 15ನೇ ಪ್ರಶ್ನೆ ಏನು, ಸದಾವಕಾಶ ವೆಚ್ಚದ ಅರ್ಥವನ್ನು ಉದಾಹರಣೆ ಸಹಿತ ಬರೆಯಿರಿ ಅಂತ ಕೇಳ್ತಾರೆ. ಸದಾವಕಾಶ ವೆಚ್ಚದ ಅರ್ಥವನ್ನು ಉದಾಹರಣೆ ಸಹಿತ ಬರೆಯಿರಿ ಅಂತ ಒಂದು ಪ್ರಶ್ನೆಯನ್ನು ಎಕ್ಸಾಮ್ನಲ್ಲಿ ಕೇಳ್ತಾರೆ. ಅದು ಕೂಡ ಒಂದು ಸರಳವಾದಂಥ ಒಂದು ಪ್ರಶ್ನೆ. ತಾವು ಪ್ರಾಕ್ಟೀಸ್ ಮಾಡಿದ್ದೇ ಆದಲ್ಲಿ ತಮಗೆ ಅಂಕಗಳು ಬರ್ತವೆ. ಇನ್ನು ಇನ್ನೊಂದು ಪ್ರಶ್ನೆ ಏನಿದೆ, ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವದ ಅರ್ಥವನ್ನು ನೀಡಿ ಅದರ ಸೂತ್ರವನ್ನು ಬರೆಯಿರಿ ಅಂತಲೂ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಇಲ್ಲಿ ಸುಮಾರು 5 ಪ್ರಶ್ನೆಗಳು ತಗೊಂಡಿದ್ದೀವಿ. ನಾನು ಆಗಲೇ 4 ಅಂದೆ, 5 ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೀನಿ 4ನೇ ಅಧ್ಯಾಯದಿಂದ. ಇಲ್ಲಿ ಸುಮಾರು ನಿಮಗೆ 2 ಪ್ರಶ್ನೆಗಳು ಖಂಡಿತವಾಗಿಯೂ ಈ ಒಂದು ಬಹು ನಿರೀಕ್ಷಿತ ಪ್ರಶ್ನೆಗಳಿಂದಲೇ ಬರಬಹುದು ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ. ಇನ್ನು ನೆಕ್ಸ್ಟು ಪಾರ್ಟ್ 2ಗೆ ಹೋಗೋದಾದರೆ, 5ನೇ ಅಧ್ಯಾಯದಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದ ಪಾರ್ಟ್ನ 5ನೇ ಅಧ್ಯಾಯದಲ್ಲಿ ಯಾವುದೇ ರೀತಿಯ 2 ಅಂಕದ ಪ್ರಶ್ನೆಗಳು ಬರೋದಿಲ್ಲ ನೀಲನಕ್ಷೆಯ ಪ್ರಕಾರ. ಪಾರ್ಟ್ 2 ಸಮಗ್ರ ಅರ್ಥಶಾಸ್ತ್ರಕ್ಕೆ ಹೋಗೋದಾದರೆ ಅಲ್ಲಿ 1ನೇ ಅಧ್ಯಾಯದಿಂದ ಯಾವುದೇ ಪ್ರಶ್ನೆಗಳನ್ನು ಕೇಳೋದಿಲ್ಲ ಅಂತ ನೀಲನಕ್ಷೆಯ ಪ್ರಕಾರ ಹೇಳಿದ್ದಾರೆ. ಈಗ 2ನೇ ಅಧ್ಯಾಯ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರದಲ್ಲಿ ನಾವು ಸುಮಾರು 2 ಪ್ರಶ್ನೆಗಳು ಬರ್ತವೆ ಅಂತ ನೀಲನಕ್ಷೆಯಲ್ಲಿ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ನಾನು ಬಹು ನಿರೀಕ್ಷಿತವಾಗಿ ಸುಮಾರು 4 ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೇನೆ. ಕೇವಲ 4 ಪ್ರಶ್ನೆಗಳು, ಅದರಲ್ಲಿಂದ 2 ಪ್ರಶ್ನೆಗಳು ಬರಬಹುದು ಅಂತಕ್ಕಂಥ ಒಂದು ಸಾಧ್ಯತೆಯನ್ನು ನಾನು ತಮಗೆ ಹೇಳ್ತಾ ಇದ್ದೇನೆ. ಸೊ ಹಾಗಾದರೆ ಪ್ರಶ್ನೆಗಳನ್ನು ನೋಡೋಣಂತೆ. 17ನೇ ಪ್ರಶ್ನೆ, ತಪಶೀಲು ಪಟ್ಟಿಯ ಶೇಖರಣೆ ಮತ್ತು ಕುಸಿತದ ಅರ್ಥ ನೀಡಿ ಅಂತ ಒಂದು ಪ್ರಶ್ನೆಯನ್ನು ಕೇಳ್ಬೋದು. ಸೊ ಇದನ್ನು ಕೂಡ ಭಾಳಷ್ಟು ಸಾರಿ ಕೇಳಿರ್ತಕ್ಕಂಥ ಪ್ರಶ್ನೆ. ತಾವು ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಅದನ್ನು ನೋಡ್ಬೋದು. ಹಿಂದಿನ 6 ಮಂತ್ ಪರೀಕ್ಷೆಯಲ್ಲಿ ನಿಮಗೆ ಎಲ್ಲ ಡಿಸ್ಟಿಕ್ನ ಒಂದು ಕ್ವಶನ್ ಪೇಪರ್ನ ತಾವು ರೆಫರ್ ಮಾಡಿದ್ದೆ. ಅದಲ್ಲಿ ಎಲ್ಲ ಒಂದು ಜಿಲ್ಲೆಯ ಪದವಿ ಪೂರ್ವ ಶಿಕ್ಷಣ ಇಲಾಖೆ ತೆಗೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ತಾವು ಗಮನಿಸಿದರೆ ತಮಗೆ ಗೊತ್ತಾಗ್ತದೆ ಯಾವ್ಯಾವ ಪ್ರಶ್ನೆಗಳನ್ನು 2 ಅಂಕಕ್ಕೆ ಕೇಳಿದ್ದಾರೆ. ಸೊ ಹಾಗಾಗಿ ತಾವು ಪ್ರಾಕ್ಟೀಸ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ.
ತಪಶೀಲು ಪಟ್ಟಿಯ ಶೇಖರಣೆ ಮತ್ತು ಕುಸಿತದ ಅರ್ಥ ನೀಡಿ. ಭಾಳ ಸರಳವಾದ ಪ್ರಶ್ನೆ ಈ ಚಾಪ್ಟರಿಂದ. ಇನ್ನು ನೆಕ್ಸ್ಟು 18ನೇ ಪ್ರಶ್ನೆ, ವರ್ಗಾವಣೆ ಪಾವತಿ ಎಂದರೇನು, ಒಂದು ಉದಾಹರಣೆ ಕೊಡಿ. ಅಥವಾ ಉದಾಹರಣೆ ಕೊಡಿ ಅಂತಲೂ ಕೇಳ್ಬೋದು. ವರ್ಗಾವಣೆ ಪಾವತಿ ಅಂತಂದರೆ ಏನು, ಉದಾಹರಣೆ ಕೊಡಿ ಅಂತ ಒಂದು ಸರಳ ಪ್ರಶ್ನೆ ಇದು. ಸೊ ನಿಮಗೆ ಬಂದರೆ ಪರೀಕ್ಷೆಯಲ್ಲಿ ಭಾಳ ಅನುಕೂಲ ಆಗ್ತದೆ, 2 ಅಂಕ ಪಡ್ಕೊಳ್ಬೋದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಇದೇ ಚಾಪ್ಟರಿಂದ, ನೈಜ GDP ₹400 ಮತ್ತು ನಾಮಮಾತ್ರ GDP ₹450. ಆದರೆ GDP ಅನಪ್ರಸರಣಕವನ್ನು ಲೆಕ್ಕ ಮಾಡಿ ಅಂತ ಕೇಳ್ತಾರೆ. ಸೊ ನಿಮಗೆ GDP ಅನಪ್ರಸರಣಕ ಲೆಕ್ಕ ಮಾಡ್ತಕ್ಕಂಥ ಒಂದು ಸೂತ್ರ ತಮಗೆ ಆಲ್ರೆಡಿ ಗೊತ್ತಿದೆ. ಸೊ ಅದು ಎಷ್ಟು ಬರ್ತದೆ ಅಂತಕ್ಕಂಥದ್ದನ್ನು ನೀವು ಜಸ್ಟ್ ಸಿಂಪಲ್ ಕ್ಯಾಲ್ಕುಲೇಷನ್ ಇದೆ, 2 ಅಂಕವನ್ನು ಸರಾಗವಾಗಿ ಪಡ್ಕೊಳ್ಬೋದು. ಯಾವುದೇ ರೀತಿಯ ಲೆಂದಿ ಪ್ರೊಸೆಸ್ ಇಲ್ಲ. ಸರಳವಾಗಿ ನೀವು ಸೂತ್ರವನ್ನು ಬಳಸ್ಕೊಂಡು ಲೆಕ್ಕವನ್ನು ಮಾಡಿದ್ದೇ ಆದಲ್ಲಿ 2 ಅಂಕ ಪಡ್ಕೊಳ್ತೀರಿ. ಇನ್ನು ಇನ್ನೊಂದು ಪ್ರಶ್ನೆ, ನಿರೀಕ್ಷಿಸ್ಬೋದಾದಂಥ ಪ್ರಶ್ನೆ ಈ ಚಾಪ್ಟರಿಂದ ಯಾವುದು ಅಂದರೆ, GDP MP ಮತ್ತು GDP FCಯ ಸಮೀಕರಣಗಳನ್ನು ಬರೆಯಿರಿ ಅಂತ ಕೇಳ್ತಾರೆ. ಭಾಳ ಸಾರಿ ಈ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ನೋಡ್ತೀವಿ. 6 ಮಂತ್ ಪರೀಕ್ಷೆಯಲ್ಲಿ ಕೂಡ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಲವಾರು ಡಿಸ್ಟ್ರಿಕ್ಟ್ನ ಪೇಪರ್ನ ನಾವು ಗಮನಿಸ್ತಾರೆ. ಇನ್ನು ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋದಾದರೆ ಚಾಪ್ಟರ್ ನಂಬರ್ 4. ಚಾಪ್ಟರ್ ನಂಬರ್ 3ಯಲ್ಲಿ ಯಾವುದೇ ರೀತಿಯ ಪ್ರಶ್ನೆಗಳು ಬರೋದಿಲ್ಲ. ಹಣ ಮತ್ತು ಬ್ಯಾಂಕಿಂಗಿಂದ 2 ಅಂಕಕ್ಕೆ ಪ್ರಶ್ನೆಗಳು ಕೇಳೋದಿಲ್ಲ. ನೀಲನಕ್ಷೆ ಪ್ರಕಾರ ಬರೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ 2 ಅಂಕಕ್ಕೆ ಹಣ ಮತ್ತು ಬ್ಯಾಂಕಿಂಗಿಂದ ಪ್ರಶ್ನೆಗಳು ಬರೋದಿಲ್ಲ. ಇನ್ನು 4ನೇ ಅಧ್ಯಾಯಕ್ಕೆ ಹೋಗೋದಾದರೆ, ಸಮಗ್ರ ಅರ್ಥಶಾಸ್ತ್ರದ 4ನೇ ಅಧ್ಯಾಯದಲ್ಲಿ ಸುಮಾರು 1 ಪ್ರಶ್ನೆ ಈ ಚಾಪ್ಟರಿಂದ ಬರ್ತದೆ. ಹಾಗಾಗಿ ನಾನು ಸುಮಾರು 4 ಪ್ರಶ್ನೆಗಳನ್ನು ಈ ಚಾಪ್ಟರಿಂದ ತೆಗೆದುಕೊಂಡಿದ್ದೇನೆ. ಅದರಲ್ಲಿ ಒಂದು ನಾವು ನಿರೀಕ್ಷಿಸಬಹುದು. ಅದರಲ್ಲಿ 21ನೇ ಪ್ರಶ್ನೆ ಅದೇ ಚಾಪ್ಟರಿಂದ ಇದೆ. ಸೀಮಾಂತ ಉಳಿತಾಯ ಪ್ರವೃತ್ತಿ MPS ಅಂತ ಕರಿತೇವೆ ಮತ್ತು ಸರಾಸರಿ ಉಳಿತಾಯ ಪ್ರವೃತ್ತಿ APS, ಅವುಗಳ ಅರ್ಥವನ್ನು ನೀಡಿ ಅಂತ ಕೇಳ್ತಾರೆ. ಭಾಳ ಸರಳವಾದಂಥ ಒಂದು ಉತ್ತರವನ್ನು ಇದೆ. ಉತ್ತರವನ್ನು ಬರೆದಿರಿ ಅಂತಂದರೆ ನಿಮಗೆ 2 ಅಂಕಗಳು ಸಿಗ್ತವೆ. ಇನ್ನು 22ನೇ ಪ್ರಶ್ನೆ, ಅನುಭೋಗ ಬಿಂಬಕದ 2 ಭಾಗಗಳು ಯಾವ್ಯಾವು? ಅನುಭೋಗ ಬಿಂಬಕದ 2 ಭಾಗಗಳು ಅವೆರಡು ಬರೆದಿರಿ ಅಂತಂದರೆ ನಿಮಗೆ 2 ಅಂಕಗಳು ಸಿಗ್ತವೆ. ಆನಂತರ 23ನೇ ಪ್ರಶ್ನೆ ಏನು, ಮಿತವ್ಯಯದ ವಿರೋಧಾಭಾಸದ ಅರ್ಥವನ್ನು ತಿಳಿಸಿ. ಇದು ಕೂಡ ಪ್ರಶ್ನೆ ಭಾಳ ಸರಿ ರಿಪೀಟ್ ಆಗಿರತಕ್ಕಂಥದ್ದು. ತಾವು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಸ್ವಲ್ಪ ಲೆಂದಿ ಇದೆ ಆನ್ಸರ್, ಆದರೂ ಕೂಡ ಅದನ್ನು ಸರಳವಾಗಿ ನೀವು ಬರೀಬಹುದು. ಇನ್ನು 24ನೇ ಪ್ರಶ್ನೆ ಏನು, ಇದೇ ಚಾಪ್ಟರಿಂದ 4 ಪ್ರಶ್ನೆಗಳನ್ನು, ಅದರಲ್ಲಿ ಒಂದನ್ನು ನಾವು ನಿರೀಕ್ಷಿಸ್ಬೋದು. MPCಯ ಮೌಲ್ಯವು 0.8 ಆದಾಗ MPSನ ಮೌಲ್ಯ ಮತ್ತು ಹೂಡಿಕೆ ಗುಣಕದ ಮೌಲ್ಯವನ್ನು ಲೆಕ್ಕ ಹಾಕಿ ಅಂತ ಒಂದು ಕ್ಯಾಲ್ಕುಲೇಷನ್ ಲೆಕ್ಕ ಇದು. ಸೊ ಇದು ಕೂಡ ಸರಳವಾದಂಥ ಲೆಕ್ಕ. ಈ ಚಾಪ್ಟರಿಂದ ನೀವು ಮಾಡಿದ್ದೇ ಆದಲ್ಲಿ 2 ಅಂಕಗಳನ್ನು ಪಡ್ಕೊಳ್ತೀರಿ. ಹಾಗಾಗಿ 4 ಪ್ರಮುಖ ಪ್ರಶ್ನೆಗಳಲ್ಲಿ 1 ಪ್ರಮುಖ ಪ್ರಶ್ನೆ ನಾವು ನಿರೀಕ್ಷಿಸ್ಬೋದು ಪರೀಕ್ಷೆಯಲ್ಲಿ. ಈ 4ರಲ್ಲಿ ಒಂದು ಬಂದೇ ಬರುತ್ತೆ. ಇನ್ನು ಕೊನೆಯದಾಗಿ 5ನೇ ಅಧ್ಯಾಯದಲ್ಲಿ ಪ್ರಶ್ನೆಗಳು ಸುಮಾರು 2 ಪ್ರಶ್ನೆಗಳು ಬರ್ತವೆ ಎನ್ಯುವಲ್ ಎಕ್ಸಾಮ್ನಲ್ಲಿ ಈ ಚಾಪ್ಟರಿಂದ ನೀಲನಕ್ಷೆ ಪ್ರಕಾರ. ಅದರಲ್ಲಿ ನಾನು 6 ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೇನೆ. 6ರಲ್ಲಿ 2 ಪ್ರಶ್ನೆಗಳು ಖಂಡಿತವಾಗಿಯೂ ಎಕ್ಸಾಮಲ್ಲಿ ಬಂದೇ ಬರ್ತವೆ. 25ನೇ ಪ್ರಶ್ನೆ, ಯೋಜನಾ ಕಂದಾಯ ವೆಚ್ಚದ ಭಾಗಗಳನ್ನು ಹೆಸರಿಸಿ ಅಂತ ಕೇಳ್ತಾರೆ. ನೆಕ್ಸ್ಟ್ 26ನೇ ಪ್ರಶ್ನೆ ಏನು, ಪ್ರಮಾಣಾನುಗುಣ ಆದಾಯ ತೆರಿಗೆಯು ಸ್ವಯಂಚಾಲಿತ ಕಂಪನಗ್ರಾಹಕವಾಗಿ ಏಕೆ ಕೆಲಸ ಮಾಡುತ್ತದೆ? ಈ ಪ್ರಶ್ನೆಯೂ ಕೂಡ ಬಹಳಷ್ಟು ಸಾರಿ ಕೇಳಿದ್ದಾರೆ. ನೆಕ್ಸ್ಟ್ 27ನೇ ಪ್ರಶ್ನೆ, ಸಾರ್ವಜನಿಕ ಸರಕು ಮತ್ತು ಖಾಸಗಿ ಸರಕುಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ಸೊ ವ್ಯತ್ಯಾಸವನ್ನು 2 ವ್ಯತ್ಯಾಸವನ್ನು ಬರೆದಿದ್ದೀರಿ ಅಂತಂದರೆ ನಿಮಗೆ 2 ಅಂಕಗಳು ಆರಾಮಾಗಿ ಸಿಕ್ಬಿಡ್ತವೆ. 28ನೇ ಪ್ರಶ್ನೆ, ಸಾಲಗಳನ್ನು ಬಂಡವಾಳ ಸ್ವೀಕೃತಿಗಳೆಂದು ಪರಿಗಣಿಸಲಾಗುತ್ತದೆ ಏಕೆ? ಯಾಕೆ ಸಾಲಗಳನ್ನು ಬಂಡವಾಳ ಸ್ವೀಕೃತಿಗಳೆಂದು ನಾವು ಪರಿಗಣಿಸ್ತೀವಿ? ಸೊ ಅದು ತಮಗೆ ಆಲ್ರೆಡಿ ಶಿಕ್ಷಕರು, ಉಪನ್ಯಾಸಕರು ತಮಗೆ ಆನ್ಸರನ್ನು ಬರೆಸಿರ್ತಾರೆ. ತಾವು ಅದನ್ನು ಪ್ರಾಕ್ಟೀಸ್ ಮಾಡಿದ್ದೇ ಆದಲ್ಲಿ ತಾವು ಆನ್ಸರನ್ನು ಅದಕ್ಕೆ ಬರೀಬಹುದು.
ನೆಕ್ಸ್ಟ್ ಪ್ರಶ್ನೆ 29ನೇ ಪ್ರಶ್ನೆ. ಸರ್ಕಾರದ ಮುಂಗಡ ಪತ್ರದ ಯಾವುದಾದರೂ 2 ಮುಖ್ಯ ಉದ್ದೇಶಗಳನ್ನು ಬರೆಯಿರಿ. ಇದು ಕೂಡ ಸರಳವಾದ ಪ್ರಶ್ನೆಯೇ. ಇನ್ನು ಕೊನೆಯ ಪ್ರಶ್ನೆಯನ್ನು ನೋಡೋದಾದರೆ, ಕೇಂದ್ರ ಸರ್ಕಾರದ ಯಾವುದಾದರೂ 2 ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗಳನ್ನು ಹೆಸರಿಸಿ. ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್ಗಳು ಯಾವುದಾದರೂ 2 ಅಂತ ಕೇಳಿದ್ದಾರೆ. ಸೊ ಅದು ಆರಾಮಾಗಿ ನೀವು 2 ಅಂಕಗಳನ್ನು ಪಡ್ಕೊಳ್ಬೋದು ಬರೆದು. ಸೊ 6ನೇ ಅಧ್ಯಾಯದಿಂದ ಯಾವುದೇ ಪ್ರಶ್ನೆಗಳು 2 ಅಂಕಕ್ಕೆ ಬರೋದಿಲ್ಲ. ಹಾಗಾಗಿ ಇಷ್ಟು ಚಾಪ್ಟರ್ನಲ್ಲಿ ಮಾತ್ರ ಪ್ರಶ್ನೆಗಳನ್ನು ನಾನು ಬಹು ನಿರೀಕ್ಷಿತವಾಗಿ 30 ಪ್ರಶ್ನೆಗಳನ್ನು ತೆಗೆದಿದ್ದೇನೆ. ಈ 30 ಪ್ರಶ್ನೆಗಳಲ್ಲಿ ತಮಗೆ ಎಕ್ಸಾಮ್ನಲ್ಲಿ 10 ಪ್ರಶ್ನೆಗಳನ್ನು ನಿರೀಕ್ಷಿಸ್ಬೋದು. 6 ಖಂಡಿತವಾಗಿಯೂ ನಿಮಗೆ ಬಂದೇ ಬರ್ತವೆ ಅಂತಕ್ಕಂಥ ಒಂದು ಕಾನ್ಫಿಡೆನ್ಸು ಬರಬೇಕು. ಅದು ಬಹು ನಿರೀಕ್ಷಿತವಾಗಿ ತೆಗೆದಿರ್ತಕ್ಕಂಥ ಪ್ರಶ್ನೆಗಳಿರೋದ್ರಿಂದ ಖಂಡಿತವಾಗಿಯೂ ಬಂದೇ ಬರ್ತವೆ ಅಂತಕ್ಕಂಥ ಒಂದು ನಂಬಿಕೆ ನನಗೆ ಇದೆ. ಸೊ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿದ್ದೇ ಆದಲ್ಲಿ ಅಂಕಗಳನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ, ಸೊ ನನಗೆ ಇಲ್ಲಿವರೆಗೆ ವಿಡಿಯೋನ ವೀಕ್ಷಣೆ ಮಾಡಿದಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದ. ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ, ಅದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಸೆಷನನ್ನು ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದಗಳು.